ಸರ್ ಹೇಳಿ. ರಾತ್ರಿ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಹಾಸನದಲ್ಲಿ ದುರಂತ ಸಂಭವಿಸಿದೆ. 9 ಜನ ಮೃತಪಟ್ಟಿದ್ದಾರೆ. ಸರ್ ನಿಜವಾಗ್ಲೂ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಭಾಳ ನೋವು ಅನ್ನಿಸ್ತಾ ಇದೆ. ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದಾಗ ಅದು ಅನ್ಯಾಯ ಆಗಿದೆ. ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಏನು ಇದು ಹಾಸ್ಪಿಟ್ಲಾಗಿದ್ದವ್ರಿಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಅವ್ರಿಗೆ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನಿಜವಾಗಲೂ ಭಾಳ ದುರಂತ ಅದು ಆಗಬಾರ್ದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕ್ರಮ ಏನು ತೊಗೋಬೇಕಾದ್ರೆ ಅದು ತೊಗೊತಾರೆ. ಈಗ JDS ನಾಯಕರುಗಳು ಆರೋಪ ಮಾಡಿದ್ದಾರೆ, ರೇವಣ್ಣವ್ರ ಮಗ ಎಲ್ಲ ಅಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಬೇಕಾಗಿತ್ತು. ಸರ್ ಈಗ ಮೆರವಣಿಗೆ ಹೊಂಟತ್ನೊಳಗೆ ಗಾಡಿ ಬಂದಿದೆ, ಅದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಅಂತಲೂ ನಾನು ನೋಡಿದ್ದೀನಿ, ಮಾಧ್ಯಮದೊಳಗೆ ನೋಡಿದ್ದೀನಿ. ಇದ್ರಾಗ ಪೊಲೀಸ್ ವೈಫಲ್ಯ ಅನ್ನೋದು ಬರೋದಿಲ್ಲ, ಅದು ದುರಂತ ಅಂತೂ ಆಗಿದೆ. ಅದಕ್ಕೆ ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ನಾನೇನೈತೆ ಇದು ಆಗಿದ್ದು ನಿಜವಾಗಲೂ ನಮಗೆ ನೋವು ತರುವಂಥ ಸಂಗತಿ. ಸರ್, ಈಗ ಸರ್ವೆ ವಿಚಾರದಲ್ಲಿ ಸಮೀಕ್ಷೆ ಒಂದು ಕೈಪಿಡಿ ಮಾಡಿದ್ರಲ್ಲ, ಅದನ್ನು ನಾಸ್ತಿಕ ಅನ್ನೋ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದು ಸಾಕಷ್ಟು ಆ ಕಾಲ ಕೂಡ ಇದೆ. ಇದಕ್ಕೆ ಅದಕ್ಕೆ ವಿವಾದ ಆಗುತ್ತೆ. ಈಗ ನೋಡಿ, ದೇವ್ರು ನಂಬಿದವರು ಅದಾರ, ದೇವ್ರು ನಂಬಲಾರ್ದವರು ಅದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲ ಅಂತೀರಿ, ಇದಾರಲ್ಲ ಕೆಲವೊಂದಿಷ್ಟು ಮಂದಿ. ಯಾಕೆ ಬೇಕಾಗಿಲ್ಲ? ಬೇಕು. ಇದು BJP ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯೊಳಗಿರುವಂಥದ್ದು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು, ನಾನು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ, ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವೇನೂ ಪ್ರವಾಹ ಮಾಡೋಕ್ಕೆ ಬರೋಂಗಿಲ್ಲ. ಸರ್ವ ಸ್ವತಂತ್ರ. BJP ವಿಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡೋವಂಥ ಪರಿಸ್ಥಿತಿ ಬಂದಿತ್ತು. ತಪ್ಪಲ್ಲ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅನ್ನೋದು ಪ್ರತ್ಯೇಕ ಧರ್ಮದ ರೀತಿ ಹೆಂಗ ಧರ್ಮದಲ್ಲಿ ಬರೆಯಕ್ಕೆ ಅವಕಾಶ ನೋಡಿ, ಸರ್ವ ಸ್ವತಂತ್ರದರ ಅವ್ರು ಕೇಳ್ತಾರ, ಅವ್ರು ಹೇಳಿದ್ದನ್ನು ಬರ್ಕೊತೀವಿ. ಯಾಕೆ ಬರ್ಕೋಬಾರ್ದು? ಹೇಳಾರ ಅವರು, ಹೇಳಾರ ನೀವು ಹೇಳಿದ್ನ್ಯಾಗ ಅದನ್ನು ಅವ್ರಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮ್ಗೆ. ನಾವು ನಾಸ್ತಿಕರಪ್ಪ, ನಾವು ಅದ್ರಾಗ ಕಾಲಮ್ದೊಳಗೆ ನಮ್ಮ ನಾಸ್ತಿಕರನ್ನ ಹೆಸರೇ ಇಲ್ಲಾರ್ದಂಗೆ. ಅದಕ್ಕೆ ಏನೈತಿ ಆಯೋಗ ನೋಡಿ, ಸರ್ವ ಸ್ವತಂತ್ರರು, ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಧರ್ಮದ ಬಗ್ಗೆ ಬರೆಸೋದಾಗಲಿ, ಜಾತಿ ಬಗ್ಗೆ ಬರೆಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹಿಂಗೆ ಬರ್ಸ್ರಿ ಅಂತಂತ ಯಾರಿಗೂ ಒತ್ತಡವನ್ನು ಹಾಕೋಂಥ ಪ್ರಶ್ನೆ ಬರೋದಿಲ್ಲ.